ಬಂದ್ಗೆ ಕರೆ ಕೊಟ್ಟಾಗ ಎಲ್ಲರೂ ಕೂಡ ನಾವು ರೈತರ ಪರ ಅಂತ ಬೊಗಳೆ ಬಿಟ್ಟಿದ್ದು. ಆದ್ರೆ ಇವತ್ತು ದೇಶದಲ್ಲಿ ರೈತರು ಮಸೂದೆ ವಿರುದ್ಧ ಹೋರಾಟ ಮಾಡ್ತಿದ್ರೆ ಅದೇ ಮಸೂದೆಗೆ ಇದೇ ಪ್ರತಿಪಕ್ಷಗಳು ಜೈಕಾರ ಹಾಕ್ತಾ ಇದೆ. ಬಿಜೆಪಿಯವರ ಜೊತೆ ಸೇರ್ಕೊಂಡು ಜೆಡಿಎಸ್ ಪಕ್ಷ ಡಬಲ್ ಗೇಮ್ ಆಡ್ತಾ ಇದೆ. ಕಾಂಗ್ರೆಸ್ನವರು ನೋಡಿಕೊಂಡು ಸುಮ್ಮನಾಗಿದ್ದಾರೆ. ಏನಾಯ್ತು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಈಗ ವಿಧೇಯಕವನ್ನ ಮತಕ್ಕೆ ಹಾಕಲಾಗುವುದು. ರೈತರಿಗೆ ನಾವು ಸಹಾಯ ಮಾಡಿದಾಗ ಆಗಲ್ಲ. ಬಂದ್ ಬಂದ್ ಬಂದ್. ಇಡೀ ಭಾರತದಲ್ಲೇ ಕೃಷಿ ಮಸೂದೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮಾಡಿದ್ರು, ರಸ್ತೆ ತಡೆ ನಡೆಸಿದ್ರು, ಆಕ್ರೋಶ ಹೊರಹಾಕಿದ್ರು. ರೈತರ ಮೂಗಿಗೆ ತುಪ್ಪ ಸವರೋಕೆ ಬಿಜೆಪಿ ವಿರೋಧಿ ಪಕ್ಷಗಳೆಲ್ಲ ಒಂದಾಗಿ ರೈತರ ಬೆನ್ನಿಗೆ ನಾವಿದ್ದೀವಿ ಅಂತ ಹೇಳಿಕೆ ಕೊಟ್ರು. ಆದ್ರೆ ಇವತ್ತು ಬಿಜೆಪಿ ಸರ್ಕಾರದ ಜೊತೆಗೆ ಕೈಜೋಡಿಸಿವೆ ಪ್ರತಿಪಕ್ಷಗಳು. ಅದರಲ್ಲೂ ಜೆಡಿಎಸ್ ಪಕ್ಷ ರೈತರ ವಿಚಾರದಲ್ಲಿ ಡಬಲ್ ಗೇಮ್ ಮಾಡಿ ಸಿಕ್ಕಿಬಿದ್ದಿದೆ. ಜೆಡಿಎಸ್ ಡಬಲ್ ಗೇಮ್ 1, ರೈತರ ಹೋರಾಟಕ್ಕೂ ಜೈ, ಮಸೂದೆ ಪಾಸ್ಗೂ ಜೈ. ನೋಡಿ, ಸದನದಲ್ಲಿ ಜೆಡಿಎಸ್ ನಾಯಕರು ಆರ್ಭಟಿಸಿದ್ದು. ಆಮೇಲೆ ಸದನವನ್ನೇ ಬಹಿಷ್ಕರಿಸಿ ಹೊರಗೆ ಬಂದ್ರು. ರೈತರ ಪರ ನಾವಿದ್ದೀವಿ ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಮಾಡಿದ್ರು. ಆದ್ರೆ ಇದೇ ಜೆಡಿಎಸ್ ರೈತರಿಗೆ ಮರಣ ಶಾಸನ ಆಗಿರೋ ಭೂ ಸುಧಾರಣಾ ಕಾಯ್ದೆ ಪಾಸ್ ಮಾಡುವುದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಜೆಡಿಎಸ್ ಡಬಲ್ ಗೇಮ್ 2, ಬಿಜೆಪಿಗೆ ಜೆಡಿಎಸ್ ಬೆಂಬಲ, ಭೂ ಸುಧಾರಣಾ ಕಾಯ್ದೆ ಪಾಸ್. ಈಗ ವಿಧೇಯಕವನ್ನ ಮತಕ್ಕೆ ಹಾಕಲಾಗುವುದು. ರೈತರೇ ದೇಶದ ಬೆನ್ನೆಲುಬು, ರೈತರ ಹೋರಾಟಕ್ಕೆ ನಾವು ಸದಾ ಬೆನ್ನೆಲುಬಾಗಿರ್ತೀವಿ ಅಂತ ಜೆಡಿಎಸ್ ನಾಯಕರು ಪುಂಖಾನುಪುಂಖವಾಗಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ರೈತರು ವಿರೋಧಿಸುತ್ತಿರೋ ಕಾಯ್ದೆಗಳಲ್ಲಿ ಒಂದಾದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಲು ಬಿಜೆಪಿಗೆ ಜೆಡಿಎಸ್ ಬೆಂಬಲ ಕೊಟ್ಟಿದೆ. ಜೆಡಿಎಸ್ ಬೆಂಬಲದಿಂದ ಭೂ ಸುಧಾರಣಾ ಕಾಯ್ದೆಯೂ ಪಾಸ್ ಆಗಿದೆ. ಬೆಳಿಗ್ಗೆ ಕೃಷಿ ನೀತಿಗಳ ವಿರುದ್ಧ ಹೋರಾಟ ಮಾಡಿ ಸಂಜೆ ಕೃಷಿ ನೀತಿ ಪರವೇ ಜೆಡಿಎಸ್ ನಿಂತಿದ್ದಕ್ಕೆ ರೈತ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ರು. ಈ ಕುಮಾರಸ್ವಾಮಿ ಇಷ್ಟಕ್ಕೆ ನಿಲ್ಸಲ್ಲ, ಭೂ ಸುಧಾರಣಾ ಕಾಯ್ದೆಯನ್ನು ಕೂಡ ಜಾರಿಗೆ ತರ್ತಾರೆ ಅನ್ನುವ ಸೂಚನೆಗಳು ನಮಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವತ್ತೇ ಅವರಿಗೆ ರೈತರಿಗೆ ದ್ರೋಹ ಮಾಡಿದರೆ. ಇದು ಬಹಳ ದೊಡ್ಡ ದ್ರೋಹವನ್ನ ಮಾನ್ಯ ಕುಮಾರಸ್ವಾಮಿ ದೇವೇಗೌಡರು ರೈತರಿಗೆ ಮಾಡಿದ್ದಾರೆ. ಜೆಡಿಎಸ್ ಡಬಲ್ ಗೇಮ್ 3, ರೈತರ ಪ್ರತಿಭಟನೆ ಲೆಕ್ಕಕ್ಕಿಲ್ಲ, ಅನುದಾನಕ್ಕಾಗಿ ಸಿಎಂಗೆ ಅರ್ಜಿ. ಜೆಡಿಎಸ್ ಡಬಲ್ ಗೇಮ್ ಆಟ ಇಷ್ಟಕ್ಕೆ ಮುಗಿಯಲಿಲ್ಲ. ಇಡೀ ದೇಶದಲ್ಲೇ ರೈತರು ಕೃಷಿ ಮಸೂದೆ ವಿರೋಧಿಸಿ ಹೋರಾಡುತ್ತಿದ್ರೆ ಜೆಡಿಎಸ್ನ ಮಾಜಿ ಸಚಿವ ಎಚ್.ಡಿ. ರೇವಣ್ಣರಿಗೆ ಅನುದಾನದ ಚಿಂತೆ ಕಾಡುತ್ತಿತ್ತು. ಯಡಿಯೂರಪ್ಪರನ್ನ ಭೇಟಿ ಮಾಡಿ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅರ್ಜಿ ಹಾಕಿದ್ರು. ಆದ್ರೆ ರೈತ ಮಸೂದೆ ವಿರೋಧಿಸಿ ಒಂದು ಮಾತನ್ನು ಆಡಲಿಲ್ಲ. ಜೆಡಿಎಸ್ ಡಬಲ್ ಗೇಮ್ 4, ರೈತರ ಪ್ರತಿಭಟನೆಗೆ ಬರಲಿಲ್ಲ, ಸಿಟ್ಟಿಗೆದ್ದ ಅನ್ನದಾತರ ಆಕ್ರೋಶ. ರೈತರನ್ನ ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದ ಜೆಡಿಎಸ್ ಶಾಸಕರು, ನಾಯಕರು ಒಬ್ಬರು ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ. ಅದನ್ನ ಬಿಟ್ಟು ಬಿಜೆಪಿ ಜೊತೆ ಸೈಲೆಂಟ್ ಆಗಿ ಕೈ ಜೋಡಿಸಿ ಮಸೂದೆ ಪಾಸ್ ಮಾಡೋಕೆ ಮತ ಹಾಕಿದ್ರು. ವಿಷಯ ಗೊತ್ತಾಗಿ ರೈತ ಸಂಘಟನೆಗಳು ಜೆಡಿಎಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಭೂ ಸುಧಾರಣಾ ಕಾಯ್ದೆ ಒಳಗೊಳಗೆ ಪಾಸ್. ಮಾತಲ್ಲಿ ಆರ್ಭಟಿಸಿದ ಕಾಂಗ್ರೆಸ್ ಮೌನ. ಕಾಂಗ್ರೆಸ್ ನಾಯಕರದ್ದು ಇನ್ನೊಂಥರ ಕಥೆ. ಸದನಕ್ಕೂ ಮೊದಲು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿ ರೈತರ ಜೊತೆ ನಾವಿದ್ದೀವಿ ಎಂದರು. ಇನ್ನೊಂದು ಕಡೆ ಸದನದ ಒಳಗೆ ರೈತರ ಪರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಾಗ್ದಾಳಿನೂ ಮಾಡಿದ್ರು. ರೈತರನ್ನ ಕನ್ವಿನ್ಸ್ ಮಾಡಬೇಕು. ರೈತರಿಗೆ ಹೇಳಿ ನಾವೇನು ಇಲ್ಲ ಮಾಡ್ತಾ ಇಲ್ಲಪ್ಪ, ನಿಮ್ಗೆ ಇನ್ನೂ ಅನುಕೂಲ ಮಾಡ್ಕೊಡ್ತಾ ಇದೀವಿ ಅಂತ. ರೈತರು ಫಾರ್ಮರ್ಸ್ ಆರ್ ನಾಟ್ ಕನ್ವಿನ್ಸ್. 4 ಮೀಟಿಂಗ್ಗಳಾದ್ವಲ್ಲ ಕೇಂದ್ರ ಸರ್ಕಾರ ಜೊತೆನಲ್ಲಿ. ವೈ ದೇ ಆರ್ ನಾಟ್ ಕನ್ವಿನ್ಸ್ಡ್? ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಅವ್ರು ಬಂದಿದ್ರಾ? ಪ್ರತಿಭಟನೆಗಷ್ಟೇ ಕಾಂಗ್ರೆಸ್ ಬೆಂಬಲ. ಮಸೂದೆ ಪಾಸ್ ಆಗ್ತಿದ್ದಂತೆ ಸೈಲೆಂಟ್. ಭೂ ಸುಧಾರಣಾ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತಿದ್ರು. ಆದ್ರೆ ಮಸೂದೆ ಪಾಸ್ ಆಗ್ತಿದ್ದಂತೆ ಸದನದಲ್ಲಿ ಎಲ್ಲರೂ ಸೈಲೆಂಟ್ ಆದ್ರು. ರೈತರು ವಿರೋಧಿಸುತ್ತಿರೋ ಭೂ ಸುಧಾರಣಾ ಕಾಯ್ದೆ ಪಾಸ್ ವಿರುದ್ಧ ಮತ ಹಾಕಿದ್ರು. ಆದ್ರೆ ಜೆಡಿಎಸ್ ಬೆಂಬಲಿಸುತ್ತಿದ್ದಂತೆ ಮೌನವಾದ್ರು. ಹೊರಗೆ ಬಂದ ಮೇಲಾದ್ರೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಿ ಹೊರಟು ಹೋದ್ರು. ಸರ್ಕಾರ ಈ ತರವಾಗಿ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ರೈತರ ರಕ್ಷಣೆ ಆಗಲ್ಲ. ಇದನ್ನ ನಾವು ಪ್ರತಿಭಟಿಸಿ ಒಟ್ನಲ್ಲಿ ಯಡಿಯೂರಪ್ಪ ಸರ್ಕಾರ ಅಧಿವೇಶನವನ್ನ ಕರೆದು ಆಗಬೇಕಾದ ಕೆಲಸವನ್ನ ಸೈಲೆಂಟ್ ಆಗಿ ಮಾಡಿ ಮುಗಿಸಿದ್ರು. ಸರ್ಕಾರವನ್ನ ಪ್ರಶ್ನಿಸಬೇಕಾದ ಜೆಡಿಎಸ್ ಶಾಸಕರು, ಅದರಲ್ಲೂ ಕುಮಾರಸ್ವಾಮಿ ಅಂತ ರೈತಪರ ನಾಯಕರು ಬಿಜೆಪಿಗೆ ಜೈ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ರೈತ ಹೋರಾಟಗಾರರು ಪ್ರಶ್ನೆ ಹಾಕ್ತಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗಲ್ಲ ಅಂತ ಮತ್ತೆ ಕಹಳೆ ಮೊಳಗಿಸಿದ್ದಾರೆ. ನಾಳೆ ಬಾರುಕೋಲು ಚಳುವಳಿ ವಿಧಾನಸೌಧಕ್ಕೆ ಮುತ್ತಿಗೆ.
ಹೌದು, ನಾಳೆ ಬೆಳಗ್ಗೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಬಾರುಕೋಲು ಚಳವಳಿ ನಡೆಸುತ್ತಾರೆ. ಆಮೇಲೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ರೈತರ ಮುತ್ತಿಗೆಯನ್ನ ಹತ್ತಿಕ್ಕೋದಕ್ಕೆ ಬಿಜೆಪಿ ಸರ್ಕಾರ ಎಲ್ಲಾ ಪ್ಲಾನ್ ರೆಡಿ ಮಾಡಿದೆ. ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿದ್ದು ರೈತರನ್ನ ತಡೆದು ನಿಲ್ಲಿಸಲು ಸೂಚನೆ ಕೊಟ್ಟಿದೆ. ರೈಲ್ವೆ ಸ್ಟೇಷನ್ನಿಂದ ಅವರು ನಾರ್ಮಲ್ ಬರೋದು ಮಾರ್ಗ ಏನಿದೆ ಶೇಷಾದ್ರಿ ರೋಡ್ಗೆ ಬರ್ತಾರೆ, ಅದೇ ರೋಡಲ್ಲಿ ಅವರು ಬರ್ತಾರೆ. ನಾಡಿದ್ದು ಕುರುಬೂರು ಟೀಮ್ನಿಂದ ವಿಧಾನಸೌಧ ಮುತ್ತಿಗೆ. ನಾಳೆ ಕೋಡಿಹಳ್ಳಿ ಟೀಮ್ ಮುತ್ತಿಗೆ ಮುಗಿದ್ಮೇಲೆ ನಾಡಿದ್ದು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ದಾರೆ. ಸರ್ಕಾರದ ರೈತ ವಿರೋಧಿ ನೀತಿ, ಜೆಡಿಎಸ್ನ ಕಣ್ಣೊರೆಸೋ ಡಬಲ್ ಗೇಮ್ ಆಟ, ಕೃಷಿ ಮಸೂದೆ ವಿರೋಧಿಸುತ್ತಿದ್ರೂ ಸರ್ಕಾರದ ಮುಂದೆ ಸೈಲೆಂಟ್ ಆಗಿರೋ ಕಾಂಗ್ರೆಸ್. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಎಲ್ಲಾ ತರ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಜನ ಹೆಣಗಾಡಬೇಕು ಅಷ್ಟೇ. ಆದಷ್ಟು ನಾಳೆ ಮತ್ತು ನಾಡಿದ್ದು ಮೆಜೆಸ್ಟಿಕ್ ಸುತ್ತಮುತ್ತ, ವಿಧಾನಸೌಧ, ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್, ವಿಧಾನಸೌಧ ಸುತ್ತಮುತ್ತ ಓಡಾಡೋರು ಹುಷಾರಾಗಿರಿ. ಟ್ರಾಫಿಕ್ ಸಮಸ್ಯೆಗೆ ಸಿಲುಕಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗಿದ್ದು, ಒಳಗೊಂದು ಹೊರಗೊಂದು ನೀತಿ ಅನುಸರಿಸೋ ರಾಜಕಾರಣಿಗಳು ಅಂತ. ಅವರ ವಿರುದ್ಧ ಇವತ್ತು ಭಾರತ್ ಬಂದ್ ದೇಶವ್ಯಾಪಿ ನಡೀತು. ಮೊದಲು ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ಹೇಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ರಾಜ್ಯದ ಮೂಲೆ ಮೂಲೆಗೂ ಬರ್ತೀವಿ ಹೇಗಿತ್ತು ಎಫೆಕ್ಟ್ ಅಂತ. ಮೊದಲಿಗೆ ಬೆಂಗಳೂರಿನ ರಿಪೋರ್ಟ್ ಇದೆ. ಕಣ್ಣೆರೆಸುವ ಕೆಲಸ, ರೈತರಿಗೆ ಮಣ್ಣೆರಚುವ ಕೆಲಸ. ನಿಮಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ. ಆ ಕಾನೂನು ಕೂಡಲೇ ವಾಪಸ್ಸು ತೆಗೆದುಕೊಳ್ಬೇಕು. ಕೇಂದ್ರದ ವಿರುದ್ಧ ಕಿಚ್ಚು, ಸರ್ಕಾರಗಳ ವಿರುದ್ಧ ಸಮರ, ತಿದ್ದುಪಡಿ ಮಸೂದೆ ಕಾಯ್ದೆಗಳ ವಿರುದ್ಧ ಹೋರಾಟ. ಸಿಲಿಕಾನ್ ಸಿಟಿ ಅಷ್ಟ ದಿಕ್ಕುಗಳಲ್ಲೂ ಅನ್ನದಾತರ ಆಕ್ರೋಶ. ಭಾರತ್ ಬಂದ್, ಅನ್ನದಾತರ ಆಕ್ರೋಶ. ಬೆಂಗಳೂರಲ್ಲಿ ರೈತ ಹೋರಾಟದ ಕಿಚ್ಚು. ಕೇಂದ್ರ ತಿದ್ದುಪಡಿ ಮಾಡಿರೋ ಕಾಯ್ದೆಗಳು ರೈತರಿಗೆ ಮರಣ ಶಾಸನವಾಗಿದೆ ಎಂದು ಅನ್ನದಾತರು ದೇಶಾದ್ಯಂತ ಸಿಡಿದೆದ್ದಿದ್ದಾರೆ. ಕಳೆದ 13 ದಿನದಿಂದ ದೆಹಲಿ ಗಡಿಯಲ್ಲಿ ನಡೆಸುತ್ತಿರೋ ರೈತರ ಹೋರಾಟ ಬೆಂಬಲಿಸಿ ಇಂದು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು. ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯ ರೈತ ಸಂಘ, ಹಸಿರು ಸೇನೆ, ಎಐಟಿಸಿಯು, ಸಿಐಟಿಯು, ಕಾರ್ಮಿಕ ಒಕ್ಕೂಟ, ವಕೀಲರ ಸಂಘ, ಕನ್ನಡ ಪರ ಸಂಘಟನೆಗಳು, ಕುರುಬೂರು ಶಾಂತಕುಮಾರ್ ಬಣ, ಟೊಯೋಟಾ ಕಂಪನಿ ನೌಕರರು, ಎಎಪಿ, ಕಾಂಗ್ರೆಸ್ ಪಕ್ಷ ಕೂಡ ಪ್ರತಿಭಟನೆ, ಭಾರತ್ ಬಂದ್ಗೆ ಬೆಂಬಲ ಕೊಟ್ಟಿತ್ತು. ಟೌನ್ ಹಾಲ್ ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್, ಮುಖ್ಯಮಂತ್ರಿ ಚಂದ್ರು ಪಡೆ ಆಕ್ರೋಶ ಹೊರಹಾಕಿದ್ರು. ಬೃಹತ್ ಮೆರವಣಿಗೆ ನಡೆಸಿ ಟೌನ್ ಹಾಲ್ಗೆ ಬಂದ ರೈತರ ಹೋರಾಟಕ್ಕೆ ಯೂತ್ ಕಾಂಗ್ರೆಸ್ ಕಿಚ್ಚು ಹಚ್ಚಿತ್ತು. ಡಿಕೆ ಶಿವಕುಮಾರ್ ರೈತರ ಹೋರಾಟಕ್ಕೆ ಸಾಥ್ ಕೊಟ್ರು. ಇದೆಲ್ಲ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ. ಇಲ್ಲ ಅಂದ್ರೆ ನೀವು ತಂದಿರ್ತಕ್ಕಂತ ಕಾನೂನನ್ನ ವಾಪಸ್ ಪಡಿತಕ್ಕಂಥದ್ದು ಅನಿವಾರ್ಯ. ಇದು ಭಾರತ ದೇಶದ ಬಂದ್ ಮೂಲಕ ಈ ದೇಶದ ನಾಗರಿಕರು ನಾವು ನಿಮಗೆ ಸಂದೇಶವನ್ನ ಕೊಡ್ತಾ ಇದ್ದೇವೆ. ಏನೋ ಒಂದು ಯಾರ ಹತ್ರನೂ ಕೂಡ ಚರ್ಚೆ ಮಾಡದೆ ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಕಾನೂನು ಕೂಡಲೇ ವಾಪಸ್ಸು ತೆಗೆದುಕೊಳ್ಬೇಕು. ಈ ರೈತನಿಗೆ ರಕ್ಷಣೆ ಮಾಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನೂತನ 3 ಕೃಷಿ ಕಾಯ್ದೆಗಳನ್ನು ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದು ಕಣ್ಣೆರೆಸುವ ಕೆಲಸ, ರೈತರಿಗೆ ಮಣ್ಣೆರಚುವ ಕೆಲಸ ಒಟ್ಟಿಗೆ. ಯಾಕೆಂತಂದ್ರೆ ಎಲ್ಲೋ ನಿಮಗೆ ಅನುಕೂಲ ಆಗುತ್ತೆ, ನಿಮ್ಮ ಮಾರಾಟ ನೀವೇ ಮಾಡ್ಕೋಬಹುದು, ನಿಮ್ಮ ಎಲ್ಲ ಅನುಕೂಲ ಅಂತ ಹೇಳ್ತಾರೆ. ಆದರೆ ಅದರಿಂದ ಆಗ್ತಕ್ಕಂಥದ್ದು ಬಂಡವಾಳಶಾಹಿಗಳ ಕೊನೆಯ ಹಿಡಿತಕ್ಕೆ ಇಡೀ ರೈತರನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡ್ತಕ್ಕಂಥ ಹುನ್ನಾರಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ಬೆಂಬಲ ಕೊಡ್ತಿದ್ದೀರಾ ಅಂತ ಅಂದಾಗ ಆ ಕಾಯ್ದೆ ತಂದು ದುರಂತ ಆಗ್ತಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಸುತ್ತಮುತ್ತ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಹಾಗೂ ಬೆಂಬಲಿಗರು ಪ್ರತಿಭಟನೆಗೆ ಇಳಿದಿದ್ರು. ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಸಿಗ್ನಲ್ಗಳನ್ನು ಬಂದ್ ಮಾಡಿ ಬಂದ್ಗೆ ಸಹಕರಿಸಿ ಅಂತ ವಾಹನ ಸವಾರರನ್ನ ಬೇಡಿಕೊಳ್ಳುತ್ತಿದ್ರು. ಮೈಸೂರು ಬ್ಯಾಂಕ್ ಸುತ್ತಮುತ್ತ 7 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಮಾಡಿದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ಭಾರಿ ವಾಗ್ವಾದ ನಡೆಯಿತು. ಮೌರ್ಯ ಸರ್ಕಲ್ನಲ್ಲಿ ಎತ್ತಿನ ಗಾಡಿಯಲ್ಲಿ ಬಂದ ವಾಟಾಳ್ ನಾಗರಾಜ್ ಟೀಮ್ ಪ್ರತಿಭಟನೆ ಮಾಡಿದ್ರು. ಕಪ್ಪು ಪಟ್ಟಿ ಹಾಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆದರೆ ಪೊಲೀಸರು ಎಲ್ಲರನ್ನ ಬಿಎಂಟಿಸಿ ಬಸ್ನಲ್ಲಿ ತುಂಬಿಕೊಂಡು ವಶಕ್ಕೆ ಪಡೆದು ಆಮೇಲೆ ಬಿಡುಗಡೆ ಮಾಡಿದ್ರು. ಪ್ರತಿಭಟನೆಯ ಕೊನೆಯ ಹಂತವಾಗಿ ಫ್ರೀಡಂ ಪಾರ್ಕ್ ಸೇರಿದ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಇಲ್ಲಿಗೆ ನಮ್ಮ ಹೋರಾಟ ಯಶಸ್ವಿಯಾಗಿದೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿ ಪ್ರತಿಭಟನೆ ಅಂತ್ಯಗೊಳಿಸಿದ್ರು. ಎಲ್ಲ ಬಂದ್ ಕಾರ್ಯಕ್ರಮದಲ್ಲಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದ್ ಮಾಡಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ನಾಡಿನ ಎಲ್ಲ ಜನರಿಗೆ
ನಾನು ಧನ್ಯವಾದವನ್ನು ಹೇಳ್ತೇನೆ. ಭಾರತ್ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡಿದ್ವು. ಆದರೂ ಸಿಟಿ ಲೈಫ್ನಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಪ್ರತಿಭಟನೆಗಷ್ಟೇ ರೈತರ ಬಂದ್ ಹೋರಾಟ ಸೀಮಿತವಾಗಿತ್ತು. ಜನಜೀವನ ಯಥಾಸ್ಥಿತಿಯಲ್ಲಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಬೆಂಗಳೂರಿನ ಹೋರಾಟದ ದೃಶ್ಯಗಳಾದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕರೆ ಕೊಟ್ಟಿದ್ದಂಥ ಬಂದ್ ಒಂದು ಹಂತಕ್ಕೆ ಯಶಸ್ವಿಯಾಯಿತು. ಈಗಲೂ ಕೂಡ ಕೇಂದ್ರ ಸರ್ಕಾರ ಒಪ್ಪದಿದ್ದರೆ ಹೊಸ ರೈತ ದಂಗೆಯನ್ನು ಏಳುವ ಎಚ್ಚರಿಕೆಯನ್ನು ಕೂಡ ರವಾನೆ ಆಗಿದೆ. ರಾಜ್ಯದಲ್ಲೂ ರೈತರ ಪರವಾಗಿ ಭಾರತ್ ಬಂದ್ ಪ್ರತಿಭಟನೆ, ರಸ್ತೆ ತಡೆ, ಆಕ್ರೋಶಗಳು ವ್ಯಕ್ತವಾಯಿತು. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಇವತ್ತು ಪ್ರತಿಭಟನೆಯ ಕೇಂದ್ರವಾಗಿತ್ತು. ಮೊದಲು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು, ರಸ್ತೆಯಲ್ಲೇ ಮಲಗಿ ಆಕ್ರೋಶ ಹೊರಹಾಕಿದ್ರು, ಅಂಗಡಿ ಮುಗ್ಗಟ್ಟು ಮುಚ್ಚಲು ಮನವಿ ಮಾಡಿದ್ರು. ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದ್ರು. ಇನ್ನೊಂದು ಕಡೆ ಚೆನ್ನಮ್ಮ ಸರ್ಕಲ್ನಲ್ಲಿ ಎತ್ತಿನ ಗಾಡಿ ನಿಲ್ಲಿಸಿ ಕೃಷಿ ಮಸೂದೆ ವಿರೋಧಿಸಿದ್ರು. ಮೈಸೂರಲ್ಲಿ ಅಷ್ಟೇ ನಗರದ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ರು, ರಸ್ತೆ ತಡೆ ಮಾಡಿದ್ರು, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂತ ಮಾರ್ಕೆಟ್ ಒಳಗೂ ಪ್ರತಿಭಟಿಸಿದ್ರು. ಮೈಸೂರು ಎಪಿಎಂಸಿ ಭಾರತ್ ಬಂದ್ ಪ್ರಯುಕ್ತ ಸಂಪೂರ್ಣ ಬಂದ್ ಆಗಿತ್ತು. ಪ್ರತಿಭಟನೆ ಮಾಡಿದವರನ್ನ ವಶಕ್ಕೆ ಪಡೆದ್ರು. ಕೋಲಾರದಲ್ಲಿ ಬೆಳ್ಳಂಬೆಳಿಗ್ಗೆ ರಸ್ತೆ ತಡೆ ನಡೆಸೋಕೆ ರೈತ ಸಂಘಟನೆಯವರು ಬಂದ್ರು. ಆಗ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಯಿತು. ಮಂಗಳೂರಿನಲ್ಲಿ ಭಾರತ್ ಬಂದ್ ಬೆಂಬಲಿಸಿ ರಸ್ತೆ ತಡೆ ನಡೆಸಿದ್ರು. ರಸ್ತೆ ಮಧ್ಯೆನೇ ಕೂತು ಪ್ರತಿಭಟಿಸಿದ್ರು. ರಾಯಚೂರಲ್ಲಿ ರಸ್ತೆ ತಡೆ ನಡೆಸೋಕೆ ಭರ್ಜರಿಯಾಗಿ ರೈತ ಸಂಘಟನೆ ಸದಸ್ಯರು ಎಂಟ್ರಿ ಕೊಟ್ಟರು. ಮೆರವಣಿಗೆ ಮೂಲಕ ಬಂದು ರಸ್ತೆ ತಡೆಯಲು ಯತ್ನಿಸಿದ್ರು. ಆದರೆ ಪ್ರತಿಭಟನಾ ನಿರತರನ್ನ ರಸ್ತೆಯಲ್ಲೇ ಪೊಲೀಸರು ಲಾಕ್ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಕೃಷಿ ಮಸೂದೆ ವಿರೋಧಿಸಿದ ರೀತಿ ವಿಭಿನ್ನವಾಗಿತ್ತು. ಕೃಷಿ ಮಸೂದೆ ರೈತರಿಗೆ ಮರಣ ಶಾಸನ ಅಂತ, ಅನ್ನದಾತನಿಗೆ ಕುತ್ತಿಗೆಗೆ ಹಗ್ಗ ಹಾಕಿ ಸಾಯಿಸಬೇಡಿ, ರೈತರನ್ನ ಕೊಲ್ಲಬೇಡಿ ಅಂತ ಸಂದೇಶ ಕೊಟ್ಟರು. ಮಸೂದೆ ವಾಪಸ್ ಪಡೆಯದಿದ್ರೆ ಮತ್ತೊಂದು ಮಹಾ ಹೋರಾಟ ನಡೆಯುತ್ತೆ ಅಂತ ರಣಕಹಳೆ ಮೊಳಗಿಸಿದ್ರು. ಇದೇ ಹುಬ್ಬಳ್ಳಿಯಲ್ಲಿ ಅರಬೆತ್ತಲೆ ಮೆರವಣಿಗೆ ನಡೆಸಿದ್ರು. ಚೆನ್ನಮ್ಮ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದ್ರು. ರಾಯಚೂರಿನಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗಿತ್ತು. ಪ್ರತಿಭಟನೆಗಳು, ಮೆರವಣಿಗೆಗಳು ನಡೆಯಿತು. ಕಲಬುರಗಿಯಲ್ಲಿ ಹಲವೆಡೆ ಅಂಗಡಿ ಬಂದಾಯಿತು. ಬಸ್ ಸಂಚಾರ ಅಸ್ತವ್ಯಸ್ತವಾಗಿ ಪ್ರಯಾಣಿಕರು ಪರದಾಡಿದ್ರು. ಕೊಪ್ಪಳದಲ್ಲಂತೂ ಬೆಳ್ಳಂಬೆಳಿಗ್ಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಅವಕಾಶ ಕೊಡಲಿಲ್ಲ. ಮಧ್ಯಾಹ್ನದವರೆಗೂ ಹಲವೆಡೆ ಪ್ರತಿಭಟನೆಗಳು ವ್ಯಕ್ತವಾಯಿತು. ಚಾಮರಾಜನಗರದಲ್ಲಿ ರೈತರು, ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ಪ್ರತಿಭಟನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಭಾಗಿಯಾಗಿದ್ರು. ಹಾಸನದಲ್ಲಿ ಕೇಂದ್ರ ಸರ್ಕಾರ ಸಚಿವರುಗಳ ಬ್ಯಾನರ್ಗಳನ್ನು ಸುಟ್ಟು ಆಕ್ರೋಶ ಹೊರಹಾಕಿದ್ರು. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ನಿರತರಿಗೆ ಸೈನಿಕರೊಬ್ಬರು ಸಾಥ್ ಕೊಟ್ಟಾಗ ಪೊಲೀಸರು ಸೈನಿಕರನ್ನ ಬಂಧಿಸಿದ ಘಟನೆ ನಡೆಯಿತು. ಉಡುಪಿ ಜಿಲ್ಲೆಯಲ್ಲಿ ಬಂದ್ ಆಗಲಿಲ್ಲ, ಆದರೆ ಸಣ್ಣ ಪುಟ್ಟ ಪ್ರತಿಭಟನೆಗಳು ನಡೆಯಿತು. ರಾಮನಗರದಲ್ಲಿ ಮಳೆ ಮಧ್ಯೆನೂ ಕೃಷಿ ಮಸೂದೆ ವಿರೋಧಿಸಿ ಪ್ರತಿಭಟನೆ ನಡೆಯಿತು. ಒಟ್ಟಾರೆ ಅನ್ನದಾತರು ಕರೆಕೊಟ್ಟಿದ್ದ ಭಾರತ್ ಬಂದ್ ಮುಗಿದಿದೆ. ಇಡೀ ರಾಜ್ಯವೇ ಸ್ತಬ್ಧ ಆಗದಿದ್ರು ಸರ್ಕಾರದ ವಿರುದ್ಧ, ಕೃಷಿ ಮಸೂದೆ ವಿರುದ್ಧ ಪ್ರತಿಭಟನೆಗಳು ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಡೀ ದೇಶದಲ್ಲೇ ಕೃಷಿ ಮಸೂದೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ರಸ್ತೆ ತಡೆ ಮಾಡಿದ್ರು, ರೈಲು ತಡೆ ನಡೆಸಿದ್ರು, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಭಾರತ್ ಬಂದ್ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನ ಪೊಲೀಸರು ಗೃಹ ಬಂಧನದಲ್ಲಿಟ್ಟಿದ್ರು. ಇಲ್ಲ ಮದುವೆಗೆ ಹೋಗಿದ್ರು ಅಂತ ಪೊಲೀಸ್ನವರು ವಿಡಿಯೋ ಕೂಡ ಬಿಟ್ಟರು, ರಾಜಕೀಯ ಮಾಡಿದ್ರು. ಭಾರತ್ ಬಂದ್ ಇದ್ದಿದ್ದರಿಂದ ದೆಹಲಿಯ ಅಷ್ಟ ದಿಕ್ಕುಗಳಲ್ಲೂ ಕೂಡ ಹೋರಾಟ ಅಂತೂ ನಡೀತು. ಸಾವಿರ ಸಂಖ್ಯೆಯಲ್ಲಿ ರೈತರು ಬಂದಿದ್ರು. ರಸ್ತೆ ರೋಖೋ ಚಳವಳಿ ಕೂಡ ನಡೆಸಿದ್ರು. ಕೃಷಿ ಮಸೂದೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು.
ರಾಷ್ಟ್ರಾದ್ಯಂತ ರಸ್ತೆಗಿಳಿದ್ರು ರೈತರು, ರೈಲು ತಡೆದ್ರು ರೈತರು, ಆ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ದೆಹಲಿ, ಉತ್ತರ ಪ್ರದೇಶ, ಬಿಹಾರದಲ್ಲೂ ಕೂಡ ಪ್ರತಿಭಟನೆ ವ್ಯಕ್ತವಾಯಿತು. ಮಹಾರಾಷ್ಟ್ರದ ಜಿಲ್ಲೆಗಳಲ್ಲೂ ಕೂಡ ರೈತರು ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲೂ ಕೂಡ ರೈಲು ತಡೆದ್ರು, ರಸ್ತೆ ತಡೆ ಮಾಡಿದ್ರು, ತಮ್ಮ ಆಕ್ರೋಶವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಹೊರಹಾಕಿದ್ರು, ಘೋಷಣೆಗಳನ್ನು ಕೂಗಿದ್ರು. ಉತ್ತರ ಪ್ರದೇಶದ ರಸ್ತೆಗಳಲ್ಲೂ ಕೂಡ ಆಕ್ರೋಶ ವ್ಯಕ್ತ ಆಯಿತು. ಟೈರ್ಗೆ ಬೆಂಕಿ ಹಚ್ಚಿದ್ರು, ಕೃಷಿ ಕಾಯ್ದೆ ನೀತಿಗಳ ವಿರುದ್ಧ ಸಿಟ್ಟು ಹೊರಹಾಕಿದ್ರು ರೈತರು. ಇನ್ನು ತಮಿಳುನಾಡು ಕೈಮತ್ತೂರಿನಲ್ಲಿ ಸಂಘರ್ಷ ಕೂಡ ನಡೀತು. ರೈಲ್ವೆ ನಿಲ್ದಾಣದಲ್ಲಿ SDPI ಕಾರ್ಯಕರ್ತರು ನುಗ್ಗೋದಕ್ಕೆ ಟ್ರೈ ಮಾಡಿದ್ರು. ಆಗ ಪೊಲೀಸರ ಮಧ್ಯೆ ಬಂದರು. ಇಬ್ಬರ ಮಧ್ಯೆ ಕೂಡ ತಳ್ಳಾಟ, ನೂಕಾಟ, ಗಲಾಟೆ ನಡೀತು. ದೆಹಲಿಯಲ್ಲಿ ರೈತ ನಾಯಕರ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಧಾನ ಸಭೆಯನ್ನು ನಡೆಸುತ್ತಿದ್ರು. ಈವರೆಗೆ ಕೇಂದ್ರ ಸರ್ಕಾರ ರೈತರ ಜೊತೆ ನಡೆಸಿದಂಥ 5 ಸಭೆಗಳು ಕೂಡ ವಿಫಲ ಆಗಿತ್ತು. ನಾಳೆ 6ನೇ ಸಭೆ ಕರೆದಿದ್ದಾರೆ, ಅದು ಕೂಡ ನಿಗದಿಯಾಗಿದೆ. ನಾಳೆ ಸಂಜೆ 5 ಗಂಟೆಗೆ ಪ್ರತಿಪಕ್ಷಗಳ ನಾಯಕರು ರಾಷ್ಟ್ರಪತಿಯವರನ್ನ ಭೇಟಿಯಾಗಲಿದ್ದಾರೆ. ಅಗ್ರರಾಷ್ಟ್ರೀಯ ವಾರ್ತೆಗೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗಿ ಕೊರೋನಾ ಲಸಿಕೆ ಯಾವಾಗ ಬರುತ್ತೆ, ಯಾವಾಗ ಹಾಕ್ತಾರೆ ಅಂತ ದೊಡ್ಡ ಪ್ರಶ್ನೆ ಇತ್ತು. ಇದೀಗ ಫೈನಲಿ ಬಂದೇ ಬಿಡ್ತು. ಕ್ಲಿನಿಕಲ್ ಟ್ರಯಲ್ ಅನ್ನು ಹೊರತುಪಡಿಸಿ ಇಡೀ ವಿಶ್ವದಲ್ಲೇ 90 ವರ್ಷದ ಮಾರ್ಗರೆಟ್ ಕೆರಿನ್ ಅನ್ನುವಂತಹ ಮಹಿಳೆಗೆ ಇದೀಗ ಮೊದಲನೇದಾಗಿ ಕೊರೋನಾ ಲಸಿಕೆಯನ್ನು ಹಾಕಿದ್ದಾರೆ. ಫೈಸರ್ ಅನ್ನುವಂಥ ಲಸಿಕೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಫೈಸರ್ ಲಸಿಕೆಗೆ ಅನುಮೋದನೆ ಕೊಟ್ಟ ಬಳಿಕ ಬ್ರಿಟನ್ ಸರ್ಕಾರ ಲಸಿಕೆ ಅಭಿಯಾನ ಆರಂಭಿಸಿದೆ. ಅದಕ್ಕಿಂತ ಅಚ್ಚರಿ ಅಂದ್ರೆ 90 ವರ್ಷದ ವೃದ್ಧೆಯೊಬ್ಬರು ಮೊದಲ ಕೋವಿಡ್ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಅವರೇ ಮಾರ್ಗರೆಟ್ ಕೀನನ್. ಇವರೇ ಮಾರ್ಗರೆಟ್ ಕೀನನ್. ಮುಂದಿನ ವಾರ 91ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಹುಟ್ಟುಹಬ್ಬಕ್ಕೆ ನನಗೆ ಕೊರೋನಾ ಲಸಿಕೆ ಉಡುಗೊರೆಯಾಗಿ ಸಿಕ್ಕಿದೆ, ನೀವು ಲಸಿಕೆ ಹಾಕಿಸಿಕೊಳ್ಳಿ ಅಂತ ಈ ಅಜ್ಜಿ ಕರೆ ಕೊಟ್ಟಿದ್ದಾರೆ. ಕೊರೋನಾ ಲಸಿಕೆ ಪಡೆದ ಮೊದಲ 90 ವರ್ಷದ ವೃದ್ಧೆ ಕೀನನ್ಗೆ 2 ಮಕ್ಕಳು, 4 ಮೊಮ್ಮಕ್ಕಳಿದ್ದಾರೆ. ಬ್ರಿಟನ್ನ ಕೊವೆಂಟ್ರಿ ನಗರದಲ್ಲಿ ಕ್ಯಾಮೆರಾ ಮುಂದೆ ಲಸಿಕೆ ಹಾಕಿಸಿಕೊಂಡು ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಕರೆ ಕೊಟ್ಟರು. ಈಗಾಗಲೇ 80 ವರ್ಷ ಮೇಲ್ಪಟ್ಟ ನರ್ಸ್ಗಳಿಗೆ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಆದ್ಯತೆ ಮೇರೆಗೆ ಲಸಿಕೆ ಹಾಕಲಾಗುತ್ತಿದೆ. ಮೊದಲ ಡೋಸ್ ಪಡೆದ ಬಳಿಕ 21 ದಿನಗಳಲ್ಲಿ ಮತ್ತೊಂದು ಡೋಸ್ ನೀಡಲಾಗುತ್ತದೆ. ಹಾಗೆ ನೋಡಿದ್ರೆ ಕೊರೋನಾ ಗೆದ್ದ ವಯೋವೃದ್ಧರಲ್ಲಿ ಭಾರತೀಯರೇ ಮೊದಲಿಗರು ಅಂದ್ರೆ ತಪ್ಪಲ್ಲ. ಯಾಕಂದ್ರೆ ಕೇರಳದಲ್ಲಿ 103 ವರ್ಷದ ಪುರಕ್ಕತ್ ವೀಟಲ್ ಫರೀದ್ ಎಂಬ ಅಜ್ಜಿ ಕೊರೋನಾ ಲಸಿಕೆ ಬರೋ ಮೊದಲೇ ಸೋಂಕಿನಿಂದ ಗುಣಮುಖವಾಗಿದ್ರು. ಅಷ್ಟೇ ಅಲ್ಲ, ಮಹಾರಾಷ್ಟ್ರದ 106 ವರ್ಷದ ಆನಂದಿಬಾಯಿ ಪಟೇಲ್ ಅನ್ನೋ ವೃದ್ಧೆ ಕೂಡ ಲಸಿಕೆ ಇಲ್ಲದೆ ಸೋಂಕಿನಿಂದ ಗುಣವಾಗಿದ್ರು. ಮೊನ್ನೆ ಇಟಲಿಯ 101 ವರ್ಷದ ಅಜ್ಜಿ 2ನೇ ವಿಶ್ವಯುದ್ಧವನ್ನ ಕಂಡಿದ್ದ ಮಾರಿಯಾ ಆರ್ಸಿಂಗರ್ ಕೂಡ ಲಸಿಕೆ ಇಲ್ಲದೆ ಗುಣವಾಗಿದ್ರು. ಈಗ ಲಸಿಕೆ ಪಡೆದ ಮೊದಲ ವೃದ್ಧೆ ಅನ್ನೋ ಕೀರ್ತಿಗೆ ಕೀನನ್ ಪಾತ್ರರಾಗಿದ್ದಾರೆ. ಭಾರತದಲ್ಲಿ ಈಗಾಗಲೇ 3ನೇ ಹಂತದ ಕೊರೋನಾ ಲಸಿಕೆ ಪ್ರಯೋಗ ನಡೆಯುತ್ತಿದೆ. ಆದಷ್ಟು ಬೇಗ ICMR ಒಪ್ಪಿಗೆಯೂ ಸಿಗುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇಂದ್ರದ ಡಿಜಿಟಲ್ ಇಂಡಿಯಾ ಮಿಷನ್ನಿಂದ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯಾಗಿ 4ನೇ ಕೈಗಾರಿಕಾ ಕ್ರಾಂತಿಗೆ ಬುನಾದಿಯಾಗಲಿದೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಹೇಳಿಕೆ ಕೊಟ್ಟಿದ್ದಾರೆ. 2020ರ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮುಖೇಶ್ ಅಂಬಾನಿ ಅವರು. ಕೊರೋನಾ ಸಂಕಷ್ಟದಲ್ಲೂ ಕೂಡ ಆನ್ಲೈನ್ನಲ್ಲಿ ಕೆಲಸ ಕಾರ್ಯಕ್ರಮಗಳು ಕೂಡ ಸುಗಮವಾಗಿ ನಡೆಸೋದಕ್ಕೆ ಪ್ರಬಲ ಡಿಜಿಟಲ್ ತಂತ್ರಜ್ಞಾನ ಪ್ರಮುಖ ಕಾರಣ ಆಗಿದೆ. ಮುಂದಿನ ವರ್ಷದ ದ್ವಿತೀಯಾರ್ಧದಲ್ಲಿ ಜಿಯೋ 5G ನೆಟ್ವರ್ಕ್ ಅಳವಡಿಕೆಗೆ ಸಜ್ಜಾಗಿರೋದಾಗಿ ಹೇಳಿಕೆ ಕೊಟ್ಟರು. In 4 short years, the Indian Mobile Congress has grown enormously in prestige and impact. It has already earned a proud place in the annual calendar of global conversations on digital technology. This is because of India's 2 unique strengths, which the world has now fully recognized. Your Digital India mission has made our country highly resilient in the face of the toughest of adversity. ನ್ಯೂಸ್ ಮುಂದುವರಿಸ್ತೀನಿ, ಮಗದೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಮಾಜಿ ಮೇಯರ್ ಜಾಮೀನು ಕೋರಿ ಸಂಪತ್ ರಾಜ್ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಆಕ್ರೋಶ, ಮತ್ತೆ ಗೃಹ ಬಂಧನ ವಿಧಿಸಿರೋದಾಗಿ ಆರೋಪ. ಮುಖ್ಯ ದ್ವಾರ ಬಂದ್ ಮಾಡಿರೋ ವಿಡಿಯೋ ಟ್ವಿಟರ್ನಲ್ಲಿ ಅಪ್ಲೋಡ್. ಇಲ್ಲಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದ್ರೆ ಪಕ್ಕ